ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಎನ್ನ ಆಧ್ಯಾತ್ಮ ಬಂಧುಗಳೇ, ಸರ್ವಜ್ಞ ಕವಿ ತಾನು ಕನ್ನಡ ನಾಡಿನ ಉದ್ದಗಲಕ್ಕೂ ಸಂಚಾರವನ್ನ ಮಾಡಿ ಅನೇಕ ನುಡಿಗಳನ್ನು ಕಲಿತು ವಿದ್ಯದ ಪರ್ವತ ಆಗಿ ತಾನು ಕಲಿತ ಜ್ಞಾನದ ನುಡಿಗಳನ್ನು ಈ ಸಮಾಜವನ್ನು ತಿದ್ದಲಿಕ್ಕೆ, ಈ ಸಮಾಜದಲ್ಲಿರ್ತಕ್ಕಂಥ ಅಂಕುಡೊಂಕುಗಳನ್ನು, ಓರೆ ಕೋರೆಗಳನ್ನು ತಿದ್ದಲಿಕ್ಕೆ ಬಳಸಿ ತನ್ನ ತ್ರಿಪದಿಗಳ ಮೂಲಕವಾಗಿ ಜ್ಞಾನದ ಸಾಗರವನ್ನೇ ಹರಿಸಿ ಹೋಗಿರ್ತಕ್ಕಂಥ ಆ ಸರ್ವಜ್ಞ ಕವಿ ದಯೆ ಇಲ್ಲದೇ ಇದ್ರೆ ಏನಕ್ಕತಿ ಅಂತಕ್ಕಂಥದ್ದನ್ನು ತನ್ನ ಒಂದು ತ್ರಿಪದಿಯೊಳಗೆ ಬಹಳಷ್ಟು ಸುಂದರವಾಗಿ ಬರಿತಾನೆ. ಈ ಜಗತ್ತಿನೊಳಗ ಒಂದಕ್ಕೊಂದು ಪ್ರಾಣಿಗಳು ಹೊಂದಿಕೊಂಡು ಅನ್ಯೋನ್ಯವಾಗಿ ಬದುಕನ್ನು ಸಾಗಿಸ್ತಾವ ಅಂತಂದ್ರೆ ಅದು ಎದರ ಆಧಾರದ ಮೇಲೆ ಅಂತಂದ್ರೆ ದಯೆಯ ಒಂದು ಆಧಾರದ ಮೇಲೆ. ಆ ದಯೆ ಇಲ್ಲ ಅಂತಂದ್ರೆ ಮನುಷ್ಯನ ಒಂದು ಬದುಕಿಗೆ ಯಾವುದೇ ಒಂದು ಕಿಮ್ಮತ್ತಿರಂಗಿಲ್ಲ ಅಂತಕ್ಕಂಥದ್ದನ್ನ ಕಂಡು ಹಿಡಿದಿರ್ತಕ್ಕಂಥ ಆ ಸರ್ವಜ್ಞ ಕವಿ ಆ ಒಂದು ತ್ರಿಪದಿಯನ್ನ ಬಹಳ ಸುಂದರವಾಗಿ ಬರಿತಾನ. ಅನ್ನವನು ಇಕ್ಕದಲೆ ನನ್ನಿಯನು ನುಡಿಯದೆಲೆ ಮಣ್ಣಣಿಯ ನೀಯದಿರುತ್ತ ಅರಸನು ಕುನ್ನಿಗೂ ಕಷ್ಟ ಸರ್ವಜ್ಞ ಅಂತಕ್ಕಂಥದ್ದು. ಇಲ್ಲಿ ಅರಸ ಅಂತಂದ್ರ ಸಂಪತ್ತನ್ನು ಹೊಂದಿದವರು ಅಂತಕ್ಕಂಥ ಅರ್ಥದೊಳಗ ಸರ್ವಜ್ಞ ಕವಿ ಈ ಒಂದು ತ್ರಿಪದಿಯನ್ನ ಬರೆದಾನ. ಹಂಗಾದ್ರೆ ಯಾರಿಗೆ ಪರಮಾತ್ಮ ಎಲ್ಲ ಸಂಪತ್ತುಗಳನ್ನ, ಎಲ್ಲ ಭೋಗ ಭಾಗ್ಯಗಳನ್ನು ಕೊಟ್ಟಿರ್ತಾನಲ್ಲ, ಅವ್ರು ಏನು ಮಾಡ್ಬೇಕು ಅಂತಂದ್ರೆ ಮೊದಲೇಕ ಅನ್ನದಾನವನ್ನ ಮಾಡಬೇಕು ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತಾನ. ಅನ್ನವನು ಇಕ್ಕದಲೇ ಮೊದಲೇಕ ಏನು ಮಾಡ್ಬೇಕಂದ್ರೆ ಅಂಥವ್ರು ಅನ್ನದಾನವನ್ನ ಮಾಡಬೇಕು. ಯಾರಿಗಂದ್ರೆ ಯಾರು ನಿರಾಶ್ರಿತರಿರ್ತಾರಲ್ಲ, ಯಾರಿಗೆ ಬಹಳಷ್ಟು ಬದುಕು ಕಷ್ಟವಾಗಿರ್ತದಲ್ಲ, ಅಂಥವರಿಗೆ ಒಂದು ತುತ್ತು ಅನ್ನವನ್ನ ನೀಡಿದಾಗ ಮಾತ್ರ ಅವರಿಗೆ ಜೀವನದೊಳಗ ಅತಿ ಎತ್ತರದ ಮಟ್ಟಕ್ಕೆ ಹೋಗಲಿಕ್ಕೆ ಸಾಧ್ಯವಾಗ್ತತಿ. ಕೇವಲ ಮನುಷ್ಯರಿಗೆ ಮಾತ್ರವಲ್ಲ, ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಬಾಯಿ ಇರದೇ ಇರತಕ್ಕಂಥ ಮೂಕ ಪ್ರಾಣಿಗಳಿಗೂ ಸಹಿತ ನಾವೇನು ಮಾಡ್ಬೇಕಂದ್ರೆ ಅನ್ನದಾನವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು. ಕೇವಲ ದಾನ ಅಂತಂದ್ರೆ ಮನುಷ್ಯರಿಗೆ ಮಾತ್ರ ಅಂತ ಅಷ್ಟೇ ಅಲ್ಲ, ಆ ಪ್ರಾಣಿ ಪಕ್ಷಿಗಳಿಗೆ, ಇರುವೆ 84 ಲಕ್ಷ ಜೀವರಾಶಿಗಳಿಗೂ ಸಹಿತ ನಾವು ನಮ್ಮ ಕೈಲಾದಂತಹ ಒಂದು ದಾನವನ್ನ, ಅನ್ನದಾನವನ್ನ, ನೀರನ್ನ, ಏನನ್ನಾದ್ರೂ ನಮ್ಮ ಕೈಲಿಂದ ಏನು ಸಾಧ್ಯ ಆಗ್ತದಲ್ಲ ಅದನ್ನ ದಾನವನ್ನಾಗಿ ಮಾಡಬೇಕು. ನನ್ನೇನು ನುಡಿಯದೆಲೆ ಮತ್ತೊಬ್ಬರಿಗೆ ನಾವೇನು ಮಾಡಬಾರ್ದು ಅಂದ್ರೆ ಅವಹೇಳನ ಮಾಡಬಾರ್ದು, ಚಾಡಿಯ ಮಾತುಗಳನ್ನ, ನಿಂದೆಯ ಮಾತುಗಳನ್ನ ಮಾತಾಡಬಾರ್ದು ಅಂತ ಹೇಳ್ತಾನ. ನಿಂದೆಯನ್ನ ನುಡಿದ್ರೆ ಏನಾಗತ್ತಂದ್ರೆ ಮುಂದಿನ ಜನ್ಮದೊಳಗ ಹಂದಿಯಾಗಿ ಹುಟ್ಟುತ್ತಾರ ಅಂತಕ್ಕಂಥದ್ದು ಶಾಸ್ತ್ರದ ಮಾತು ಸಹಿತ ಐತಿ. ಅದಕ್ಕಾಗಿ ನಿಂದೆಯನ್ನ ನುಡಿಬಾರ್ದು. ನಮಗೆ ಅವ್ರನ್ನ ಕಂಡ್ರೆ ಆಗುವುದಿಲ್ಲ ಅಂತಂದ್ರೆ ಸುಮ್ಮನಿದ್ದು ಬಿಟ್ರೆ ಅದು ನಮಗೆ ಬಹಳಷ್ಟು ಒಳ್ಳೆಯದಾಗ್ತತಿ. ಮತ್ತೊಬ್ಬರಿಗೆ ನಿಂದೆಯನ್ನ ನುಡಿಯುವುದರಿಂದ ನಮ್ಮ ಜೀವನ ನರಕಕ್ಕೆ ಹೋಗ್ತತಿ ಅನ್ನೋದ್ರ ಮಾತಿನೊಳಗ ತಪ್ಪು ಎರಡು ಮಾತಿಲ್ಲ. ಯಾಕಂದ್ರೆ ನಾವು ನುಡಿದಂಥ ಮಾತುಗಳು ನಮಗ ಮರಳಿ ಬರ್ತಾವ ಅಂಥೇಳಿ. ಮಣ್ಣನಿಯ ನೀಯದಿಪ್ಪ ಅರಸನು ಕುನ್ನಿಗೂ ಕಷ್ಟ ಸರ್ವಜ್ಞ. ಅದಕ್ಕೆ ಎಲ್ಲರಿಗೂ ಸಮಾನತೆಯನ್ನ, ಎಲ್ಲರಿಗೂ ಮರ್ಯಾದೆಯನ್ನ, ಗೌರವವನ್ನ ಕೊಡದೇ ಇರತಕ್ಕಂಥ ಅರಸ, ಶ್ರೀಮಂತ, ಧನಿಕ, ಆ ಒಡೆಯ ಇದ್ದು ಏನು ಪ್ರಯೋಜನ? ಅವ ಆ ನಾಯಿಗಿಂತಲೂ ಸಹಿತ ಕನಿಷ್ಠನಾಗಿ ಬಿಡ್ತಾನ, ಕನಿಷ್ಠನಾಗಿ ತನ್ನ ಬದುಕನ್ನು ನಡೆಸುವಂಥವನಾಗ್ತಾನ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಸರ್ವಜ್ಞ ಕವಿ ಈ ಒಂದು ತ್ರಿಪದಿಯೊಳಗ ಬರೆದಿದ್ದಾನ. ಈ ಒಂದೊಂದೇ ತ್ರಿಪದಿಗಳನ್ನ ನಾವು ಜೀವನದೊಳಗೆ ಅಳವಡಿಸಿಕೊಂಡ್ರೆ ನಮ್ಮ ಬದುಕು ಬಂಗಾರ ಆಗ್ತತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನ ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಅಂತ ಹೇಳಿ ಹೇಳ್ತಾ ಇದ್ದೀವಿ.